ಮೊಟ್ಟ ಮೊದಲನೇದಾಗಿ ನಾ ಭೂತೋ ನಾ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ಒಂದು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನನ್ನ ನಾಯಕರಾದ ಗೋಪಾಲ್ ಪೂಜಾರರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಬಂಧುಗಳೇ, ಕಳೆದ 1 ತಿಂಗಳ ಹಿಂದಿನ ಕಣ್ಣೂರಿನ ಸಭೆಯಲ್ಲಿ ನಾನೊಂದು ಬಹಿರಂಗ ಸವಾಲನ್ನು ಸನ್ಮಾನ್ಯ ಶಾಸಕರಂತ ಗಂಟಿಹೊಳಿ ಅವರಿಗೆ ಹಾಕಿದ್ದೆ. 2023ರಲ್ಲಿ ಗೋಪಾಲ್ ಪೂಜಾರ್ ಏನು ಪತ್ರವನ್ನು ಕೊಟ್ಟಿದ್ದಾರೆ, ವರಾಯಿ ನೀರಾವರಿ ಸಿದ್ದಾಪುರ ಏತ ನೀರಾವರಿ ಯೋಜನೆಯನ್ನು ನಿಲ್ಲಿಸಬೇಕಂತೇಳಿ ಹೇಳಿ ಪತ್ರ ಕೊಟ್ಟಿದ್ದಾರೆ ಅಂತ ನೀವು ಅಪಪ್ರಚಾರ ನೀವು ಮತ್ತು ನಿಮ್ಮ ಪಟಾಲ ಮಾಡ್ತಾ ಇದೆ. ಎಲ್ಲಾದರೂ ಗೋಪಾಲ್ ಪೂಜಾರ ಪತ್ರದಲ್ಲಿ ಒಂದು ಹೇಳಿಕೆ ಕೂಡ ಸಿದ್ದಾಪುರ ಏತ ನೀರಾವರಿ ನಿಲ್ಲಿಸಬೇಕು ಅನ್ನೋಂಥ ಪದ ಇದ್ರೆ ಗೋಪಾಲ್ ಪೂಜಾರು ರಾಜಕೀಯವಾಗಿ ಸಾಮಾಜಿಕವಾಗಿ ನಿವೃತ್ತಿಯನ್ನು ಕೈಗೊಳ್ತಾರೆ ಅಂತೇಳಿ ಹೇಳಿ, ಇಲ್ಲದೆ ಇದ್ರೆ ತಾವು ತಮ್ಮ ಪಟಾಲ ಮಾತಾಡೋದು ಕೈದು ಮಾಡಿ ರಾಜಕೀಯ ಜೀವನದಿಂದ ನಿವೃತ್ತಿಯನ್ನು ಘೋಷಿಸಬೇಕು ಅಂತೇಳಿ 1 ತಿಂಗಳಿಂದ ನಾನು ಅವ್ರಿಗೆ ಸವಾಲು ಹಾಕಿದ್ದೆ. ಇಲ್ಲೇ ತನಕ ಗಂಟಿಹೊಳೆ ಇರ್ಬೋದು, ಅವರ ಪಟಾಲಮಿಂದ ಯಾವುದೇ ರೀತಿಯ ಮಾಹಿತಿ ಇಲ್ಲ, ಸವಾಲಿಗೆ ಪ್ರತ್ಯುತ್ತರ ಇಲ್ಲ ಅಂತೇಳಿ ಹೇಳಿದ್ರೆ ನೀವು ತಿಳ್ಕೊಳ್ಬೇಕು ಬಂಧುಗಳೇ. ಕೇವಲ ಗೋಪಾಲ್ ಪೂಜಾರರ ತೇಜೋವಧೆಯನ್ನು ಮಾಡಲಿಕ್ಕೆ, ಕೇವಲ ಗೋಪಾಲ್ ಪೂಜಾರರ ಏನು ಒಂದು ಸಾಮಾಜಿಕ ಜೀವನವನ್ನ ಹಿನ್ನಡೆಯನ್ನ ಏನು ಇದು ಮಾಡ್ಲಿಕ್ಕೋಸ್ಕರ ಗೋಪಾಲ್ ಪೂಜಾರರ ವಿರುದ್ಧವಾಗಿ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಿರಂತರವಾಗಿ ಏನು ವಾಟ್ಸ್ಆ್ಯಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಬರೀತಾ ಇದ್ದಾರೆ. ಬಿಟ್ರೆ ಅವರಿಗೆಲ್ಲೂ ಕೂಡ ಸಿದ್ದಾಪುರ ಏತ ನೀರಾವರಿಗೆ ನೀರು ಹೋಗ್ಬೇಕಂತೇಳಿ ಹೇಳಿ ಕಿಂಚಿತ್ತು ಅವರಿಗೆ ಆಸಕ್ತಿ ಇಲ್ಲ ಅನ್ನೋದನ್ನ ಈ ಬಹಿರಂಗ ಸಭೆಯ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ. ಈಗಾಗಲೇ ಗೋಪಾಲ್ ಪೂಜಾರರ ಬಗ್ಗೆ ಸಾಕಷ್ಟು ಅಪಪ್ರಚಾರಗಳನ್ನು ಮಾಡಿದ್ರು. ನನಗೊಂದು ಬೇಸರ ಅಂತ ಹೇಳಿದ್ರೆ, ಗಂಟಿಹೊಳೆ ಅಂಡ್ ಪಟ್ಲಂ ಗೋಪಾಲ್ ಪೂಜಾರರ ಬಗ್ಗೆ ಅಪಪ್ರಚಾರ ಮಾಡಲಿ, ಅವರು ನಮ್ಮ ವಿರೋಧ ಪಕ್ಷದವರು, ಅವ್ರ ಜೊತೆ ಕೆಲವರು ಕೂಡ ಸೇರ್ಕೊಂಡಿದ್ದಾರೆ, ನಮ್ಮ ಆತ್ಮೀಯರು ಕೂಡ ಕೆಲವೊಂದು ಜನ ಸೇರ್ಕೊಂಡಿದ್ದಾರೆ. ನಾನು ಅವರಿಗೊಂದು ಪ್ರಶ್ನೆಯನ್ನು ಕೇಳ್ತೇನೆ, ನಿಮಗೆ ಗೋಪಾಲ್ ಪೂಜಾರರ ಏನು ಹೇಳಿಕೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ವಾ? ಮೊನ್ನೆ ತುಂಬಾ ನೀವು ಗೋಪಾಲ್ ಪೂಜಾರರ ಬಗ್ಗೆ ಟೀಕೆಗಳನ್ನು ಮಾಡಿದ್ರಿ, ಗೋಪಾಲ್ ಪೂಜಾರರ ಬಗ್ಗೆ ಭ್ರಷ್ಟಾಚಾರದ ಆರೋಪಗಳನ್ನು ನೇರವಾಗಿ ಮಾಡಿದ್ರಿ. ನನ್ನ ಒಂದೇ ಒಂದು ಪ್ರಶ್ನೆ, ಇವತ್ತು ನಮ್ಮ ನಾಯಕರಾದ ವಿನಯ್ ಕುಮಾರ್ ಸರ್ಕಾರ ಇದ್ದಾರೆ, ತುಂಬಾ ಅನುಭವಸ್ಥರು. ನಾನು 1981ರಲ್ಲಿ ಹುಟ್ಟಿದವ. ಹಿಂದಿನ ಇತಿಹಾಸಗಳನ್ನು ಕೆದಕಿ ನೋಡಿದ್ರೆ, ಕುಂದಾಪುರ ಮತ್ತು ಬೈಂದೂರು ಇತಿಹಾಸವನ್ನು ಕೆದಕಿ ನೋಡಿದ್ರೆ ಬಂಧುಗಳೇ, ಕುಂದಾಪುರ ಮತ್ತು ಬೈಂದೂರಿನಲ್ಲಿ ಶ್ರೀಮತಿ ವಿನ್ನಿಫ್ರೆಡ್ ಫರ್ನಾಂಡಿಸ್ ಒಬ್ರು ಬಿಟ್ರೆ ಮತ್ತೆಲ್ಲ ಬಲಾಢ್ಯ ಕ್ಷೇತ್ರದಲ್ಲಿ ಶಾಸಕರಾದವರು. ಒಂದು ಅವರು ಮಾವನೋ, ಒಂದು ಅವರು ತಂದೆಯೋ, ಒಂದು ಸಂಬಂಧಿಕರು ಶಾಸಕರಾಗಿದ್ದವರು, ಅಳಿದಿಕ್ಕಳು ಮಕ್ಕಳು, ಅವರು ಈ ಕ್ಷೇತ್ರದ ಮತ್ತೆ ಬೈಂದೂರು ಕ್ಷೇತ್ರ ಶಾಸಕ ಬಿಟ್ರೆ ಬೇರೆ ಯಾರು ಶಾಸಕರಾಗಲಿಲ್ಲ. ಆದ್ರೆ ಬಾಲ್ಯದಲ್ಲಿ ಕಡು ಬಡತನದಲ್ಲಿ ಹುಟ್ಟಿ ಏನು ಅವರೇ ನನ್ನ ಹತ್ರ ಹೇಳಿದ್ದಾರೆ, ಸುರೇಶ್ ಶೆಟ್ಟರ್ ಅವರ ಹೋಟ್ಲಿಗೆ ಚಾ ಮಾಡ್ಲಿಕ್ಕೆ ಹೋಗಿ ಸೇರ್ಕೊಂಡು ಆ ಹೋಟ್ಲಲ್ಲಿ ಚಾ ಮಾಡಿ ತದನಂತರ ಸ್ವಂತ ಉದ್ಯಮ ಮಾಡಿ ಸುಮಾರು 18 ಹೋಟೆಲ್ಗಳನ್ನು ಮಾಡಿ ಲಕ್ಷಾಂತರ ಜನ, ಸಾವಿರಾರು ಜನ ದುಡಿಯೋ ಕೈಗಳಿಗೆ ಒಂದು ಉದ್ಯೋಗ ಕೊಟ್ಟಂತ ಭಗೀರಥ ಇದ್ರೆ ಅದು ಸನ್ಮಾನ್ಯ ಗೋಪಾಲ್ ಪೂಜಾರರು. ಅವರು ಶಾಸಕರಾದ್ರು, ಹೋಟೆಲ್ನಲ್ಲಿ ಕೆಲಸಕ್ಕಿದ್ದು ಸ್ವಂತ ಹೋಟೆಲ್ ಉದ್ಯಮ ಮಾಡಿ ತದನಂತರ ರಾಜಕಾರಣಕ್ಕೆ ಬಂದು ಈಗ ಅಲ್ಲ 4 ಅವಧಿ ಶಾಸಕರಾಗಿ ಗೋಪಾಲ್ ಪೂಜಾರಿ ಶಾಸಕರಾಗಿದ್ದ ಅಂತ ಹೇಳಿದ್ರೆ, ಮೊನ್ನೆ ಭಾಷಣ ಮಾಡಿದವರಿಗೆ ಎಲ್ಲೋ ನಂಗೆ ಅನಿಸ್ತಾ ಇದೆ, ಒಬ್ಬ ಹಿಂದುಳಿದ ಸಮುದಾಯದಲ್ಲಿ ಹುಡ್ದವ, ಒಬ್ಬ ಸ್ವಂತ ಹೋಟೆಲ್ ಉದ್ಯೋಗ ಮಾಡಿ ಸಾವಿರಾರು ಜನ ದುಡಿಯುವ ಕೈಗಳಿಗೆ ಶಕ್ತಿ ಕೊಟ್ಟಂತ ಗೋಪಾಲ್ ಪೂಜಾರಿ ಶಾಸಕರಾಗಿದ್ದು ತಮ್ಗೆಲ್ಲೋ ಇಷ್ಟ ಇಲ್ಲೋ ಏನಂತ ನನಗೆ ಈಗ ಕಾಡ್ತಾ ಇದೆ. ಆ ಪ್ರಶ್ನೆಗೆ ತಾವು ಉತ್ತರ ಕೊಡಬೇಕು. ಇನ್ನೊಂದು ವಿಚಾರವನ್ನು ಹೇಳ್ತೇನೆ, ಏನಂತ ಹೇಳಿದ್ರೆ, ಮತ್ತೊಬ್ಬರು, ನಾನು ಅವ್ರ ಬಗ್ಗೆ ಹೇಳಲೇಬೇಕು, ನನಗೇನು ಬೇಸರ ಇಲ್ಲ, ಒಂದು ಬಡ ಮೀನುಗಾರ ಕುಟುಂಬದಲ್ಲಿ ಹುಟ್ಟಿ ಅವ್ರ ತಾಯಿ ಮಹಿಳೆ ಅವರು ಮೀನನ್ನ ಮಾಡ್ತಾ ಇದ್ದಾರಂತೆ. ಇವತ್ತು ತನ್ನದೇ ಸ್ವಂತ ನೆಲೆ ನಿಂತು ತನ್ನ ದುಡಿಮೆಯ ಏನು 50%ಕ್ಕಿಂತ ಹೆಚ್ಚು ಭಾಗವನ್ನ ಯಾವುದೇ ಸಮಾಜ, ಯಾವುದೇ ಧರ್ಮ, ಯಾವುದೇ ಜಾತಿ ನೋಡದೆ ಹಂಚ್ತಾ ಇರುವಂತ ವ್ಯಕ್ತಿ ಇದ್ದಾರೆ ಸನ್ಮಾನ್ಯ ಜಿ ಶಂಕರ್ ಅವರು. ಅಂತ ಜಿ ಶಂಕರ್ ಬಗ್ಗೆ ನೀವು ಟೀಕೆ ಮಾಡ್ತೀರಿ. ನನ್ಗೆಲ್ಲೋ ಅನಿಸ್ತಾ ಇದೆ, ಹಿಂದುಳಿದವರು ಹಿಂದುಳಿದರಾಗಿ ಇರಬೇಕು, ನೀವೆಲ್ಲ ಮುಂದೆ ಬರಬೇಕು ಅನ್ನೋ ಭಾವನೆ ಅಂತ ಅವ್ರು ತೊಡೆದು ಹಾಕ್ಬೇಕು. ಯಾಕಂತ ಹೇಳಿದ್ರೆ ನೀವು ಇವತ್ತು ಯಾರ ಪರವಾಗಿ ಗುತ್ತಿಗೆದಾರರ ಪರವಾಗಿ ನಿಂತಿದ್ದೀರಿ, ಅವ್ರು ಸ್ವಲ್ಪ ಮೇಲ್ವರ್ಗದಲ್ಲಿ ಜನಿಸಿದವರು, ನೀವು ಅವ್ರ ಪರವಾಗಿ ಏನು ಹೇಳಿದ್ರು ಒಡ್ಡಿಲ್ಲ. ಆದ್ರೆ ಜಿ ಶಂಕರ್ ಗೋಪಾಲ್ ಪೂಜಾರರು ಯಾವುದೇ ಕಾರಣಕ್ಕೂ ಸಮಾಜದ ಮುಖ್ಯವಾಹಿನಿಗೆ ಬರಬಾರ್ದು, ಹೌದು ಯಾವುದೇ ಕಾರಣಕ್ಕೂ ಅಭಿವೃದ್ಧಿಯನ್ನು ಹೊಂದಬಾರ್ದು, ಯಾವುದೇ ಕಾರಣಕ್ಕೆ ಅಧಿಕಾರವನ್ನು ಪಡೆಯಬಾರದು ಎನ್ನುವಂತ ಸಣ್ಣ ಮನಸ್ಥಿತಿಯನ್ನ ದಯವಿಟ್ಟು ತಾವೆಲ್ಲ ಬಿಡಬೇಕು ಎನ್ನುವಂತ ಮಾತನ್ನ ಈ ವೇದಿಕೆ ಮೂಲಕ ಹೇಳ್ತೇನೆ ಬಂಧುಗಳೇ. ಈಗಾಗಲೇ ಸಂತೋಷ್ ಕುಮಾರ್ ಶೆಟ್ಟರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು. 1979ರಲ್ಲಿ ಅಂದಿನ ಮುಖ್ಯಮಂತ್ರಿ ದಿವಂಗತ ಗುಂಡೂರಾಯರು ಶಂಕುಸ್ಥಾಪನೆ ಮಾಡಿದ್ರು. ನಾನು ಹುಟ್ಟಿದ್ದು 81ರಲ್ಲಿ. 47 ವರ್ಷಗಳ ಹಿಂದೆ ನಾನು ಹುಟ್ಟುವ ಮೊದಲೇ ವರಾಯಿ ನೀರಾವರಿ ಯೋಜನೆಗೆ ಶಂಕುಸ್ಥಾಪನೆ ಆಯಿತು. ಎಡದಂಡೆ ಬಲದಂಡೆ ಏತ ನೀರಾವರಿ, ಸುಮಾರು 18,000 ಹೆಕ್ಟೇರ್ ಕೃಷಿ ಭೂಮಿ ಅಂತ ಹೇಳಿದ್ರೆ 38,000 ಎಕರೆ ಕೃಷಿ ಭೂಮಿಗೆ ನೀರುಣಿಸುವಂತ ಯೋಜನೆ. ಇವತ್ತಿನ ತನಕ ಯೋಜನೆ ಮುಕ್ತಾಯ ಆಗಲಿಲ್ಲ. 2015 ಸಂತೋಷ್ ಕುಮಾರ್ ಶೆಟ್ಟರ್ ಹೇಳಿದ್ರು, 2015 ಡಿಸೆಂಬರ್ 2014 ಡಿಸೆಂಬರ್ 20ನೇ ತಾರೀಕು ಇರ್ಬೋದು. ನಾನೊಂದು ವಿಚಾರ ಹೇಳಲೇಬೇಕು. ಸನ್ಮಾನ್ಯ ವಿನಯ್ ಕುಮಾರ್ ಸರ್ಕಿ ಅವರು ಉಸ್ತುವಾರಿ ಸಚಿವರು. ವಿನಯ್ ಕುಮಾರ್ ಸರ್ಕಿ ಅವರು ಎಷ್ಟು ಒಂದು ಸುಂದರವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನನ್ನ ಪ್ರಕಾರ ಉಸ್ತುವಾರಿ ಸಚಿವರಾಗಿ ಪ್ರತಿ ತಿಂಗಳಿಗೆ ಒಂದು ಜನಸಂಪರ್ಕ ಸಭೆಯನ್ನು ನಡೆಸಿದಂತ ಒಬ್ಬ ನಾಯಕ ಇದ್ರೆ ಅದು ಸನ್ಮಾನ್ಯ ವಿನಯ್ ಕುಮಾರ್ ಸರ್ಕಿ ಅವರು. ಇದೇ ಕೋಯಕುಟ್ಟಿ ಹಾಲ್ನಲ್ಲಿ ಒಂದು ಸಭೆಯನ್ನು ನಡೆಸ್ತಾರೆ ಕುಂದಾಪುರದಲ್ಲಿ. ನಾನು ಮತ್ತೆ ಸಂತೋಷ್ ಕುಮಾರ್ ಶೆಟ್ಟರ್ ಆ ಸಭೆಗೆ ಹೋಗ್ತೇವೆ. ಸಭೆಗೆ ಹೋದಾಗ ಅಂದಿನ ನಾನು ಹೆಚ್ಚೊತ್ತು ಮಾತಾಡೋದಿಲ್ಲ, ಅಂದಿನ ಜಿಲ್ಲಾಧಿಕಾರಿ ವಿಶಾಲ್ ರವರಿದ್ರು. ನಾವು ವಿನಯ್ ಕುಮಾರ್ ಸರ್ಕಿ ಅವರಿಗೆ ಒಂದು ಮನವಿಯನ್ನು
ಕೊಡ್ತೇವೆ. ಎಡದಂಡೆ ಯೋಜನೆ ಒಂದಷ್ಟು ಕಾಮಗಾರಿ ಮುಕ್ತಾಯವಾಗಿದೆ, ಆದಷ್ಟು ಬೇಗ ನೀರು ಬಿಡಬೇಕಂತೇಳಿ ಹೇಳಿ. ನಮಗೂ ಸ್ವಲ್ಪ ಮಕ್ಕಳಾಟಿಗೆ ಯಾವಾಗ ನಮಗೆ ಬೇರೆ ಬೇರೆ ಒತ್ತಡಗಳು, ನಮಗೆ ಮಾಹಿತಿ ಕೊಟ್ಟದ್ದು ಕೂಡ ತಪ್ಪಿರ್ಬೋದು, ಏನೇ ಇರ್ಬೋದು, ಅದನ್ನ ನನಗೆ ಟೀಕೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಆದರೆ ವಿನಯ್ ಕುಮಾರ್ ಸರ್ಕಿ ಅವರು ಸ್ವಲ್ಪ ನಮಗೆ ಚರ್ಚೆ ಆಗ್ತದೆ, ನಮ್ಗೆ ಇವತ್ತು ಬೇಸರ ಇದೆ, ಬಹಿರಂಗವಾಗಿ ಕ್ಷಮೆ ಕೇಳಲಿಕ್ಕೆ ಕೂಡ ನಾನು ಇಷ್ಟಪಡ್ತೇನೆ. ಸ್ವಲ್ಪ ಚರ್ಚೆ ಆಗ್ತದೆ. ಸರ್ಕಿ ಅವರು ಹೇಳ್ತಾರೆ ಡಿಸೆಂಬರ್ 31 ನಾವು ನೀರು ಕೊಡ್ತೇವೆ ಅಂತ ಹೇಳಿ. ನಾವು ಹೇಳ್ತೇವೆ ನೀರು ಕೊಡದೇ ಇದ್ರೆ ನೀರು ಕೊಡದೆ ಏನ್ ಬೇಕಾದ್ರೂ ಮಾಡಿ. ನಾವು ಹೇಳ್ತೇವೆ ನೀರು ಕೊಡದೆ ಸರ್ ಧರಣಿ ಕೂತ್ಕೊಳ್ತೇವೆ ಅಂತ ಹೇಳಿ. ಇದೇ 16 ದಿನಗಳ ಕಾಲ 2015 ಜನವರಿ 1ನೇ ತಾರೀಕಿಗೆ 16 ದಿನಗಳ ಕಾಲ ಮಲಗದಂತ ಒಬ್ಬ ಇದ್ರೆ ಅದು ಸನ್ಮಾನ್ಯ ವಿಕಾಸ್ ಹೆಗ್ಡೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಆದ್ರೆ ಆ ಸಂದರ್ಭದಲ್ಲಿ ರೈತಂಗದವ್ರು ಕೂಡ, ನಾವು ರೈತಂಗದಲ್ಲಿ ಇತ್ತು, ರೈತಂಗದ ಹೋರಾಟ ಕೂಡ ಇದೆ. ಆದ್ರೆ ಆ ಸಂದರ್ಭದಲ್ಲಿ ಏನು ವಾರಾಯಿ ಎಡದಂಡೆ ಕಾಲುವೆಯ ಸುಮಾರು 4,000 ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಬರಲಿಕ್ಕೆ ಅತಿ ದೊಡ್ಡ ಕಾರಣ ಅಂತ ಹೇಳಿದ್ರೆ ಅದು ಸನ್ಮಾನ್ಯ ವಿನಯ್ ಕುಮಾರ್ ಸರ್ಕಿ ಅವರು ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಅದೇ ರೀತಿ ಗೋಪಾಲ್ ಪೂಜಾರ್ ಕೂಡ ಹಾಗೆ. ಇವತ್ತು ವಾರಾಯಿ 3 ಯೋಜನೆಗಳಲ್ಲಿ ವಾರಾಯಿ ಏತ ನೀರಾವರಿ, ಯಾರೊಬ್ರು ಹೇಳ್ತಾ ಇದ್ರಂತೆ ವಾರಾಯಿ ಏತ ನೀರಾವರಿ ಗೋಪಾಲ್ ಪೂಜಾರಿ ಮಾಡ್ಲಿಕ್ಕೆ ಆಗ್ತದೆ, ಬಲದಂಡೆ ಯೋಜನೆ ಯಾಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ. ಸ್ವಲ್ಪ ಮಾಹಿತಿಯ ಕೊರತೆ ಇದೆ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಗೋಪಾಲ್ ಪೂಜಾರ್ ಬಗ್ಗೆ ಟೀಕೆ ಮಾಡುವವರಿಗೆ, ಗೋಪಾಲ್ ಪೂಜಾರ್ ಈ ಕ್ಷೇತ್ರದ ಶಾಸಕರಾಗಿದ್ದು ಒಂದೇ ಅವಧಿಗೆ 2013ರಿಂದ 2018 ತನಕ ಮಾತ್ರ ಗೋಪಾಲ್ ಪೂಜಾರ್ ಈ ಕ್ಷೇತ್ರ ಶಾಸಕರಾಗಿದ್ರು. ಈ ವಾರಾಯಿ ನೀರಾವರಿ ಯೋಜನೆ ಎನ್ನುವಂಥದ್ದು 1979ಕ್ಕೆ ಶಂಕುಸ್ಥಾಪನೆ ಆಗುವಾಗ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿತ್ತು. ಆವಾಗ ಒಬ್ರು ಶಾಸಕರಿದ್ರು, ತದನಂತರ 2 ಶಾಸಕರು ಬದಲಾದ್ರು. ತದನಂತರ ಕ್ಷೇತ್ರ ವಿಂಗಡಣೆಯಾಗಿ 2008ರಲ್ಲಿ ಏನು ಈ ಕ್ಷೇತ್ರಕ್ಕೆ ಬಂದಾಗ ಏನು ಬೈಂದೂರು ಕ್ಷೇತ್ರಕ್ಕೆ ಈ ವಾರಾಯಿ ಬಡದಂಡೆ ಯೋಜನೆಯ ಏನು ಪ್ರದೇಶಗಳು ಸೇರ್ಪಡೆ ಆಯಿತು ಬಿಟ್ರೆ ಮೊದಲು ಸೇರ್ಪಡೆ ಆಗಲಿಲ್ಲ ಬಂಧುಗಳೇ. ಅದಕ್ಕೋಸ್ಕರ ಗೋಪಾಲ್ ಪೂಜಾರ್ ಬಲದಂಡೆ ಯೋಜನೆ ಯಾಕೆ ಟೀಕೆ ಮಾಡಲಿಲ್ಲ ಕೇಳುವವರಿಗೆ, ಸುಮಾರು 5 ಅವಧಿಯಲ್ಲಿ 4 ಅವಧಿ ನಿಮ್ದೇ ಶಾಸಕರಿದ್ರು, ಭಾರತೀಯ ಜನತಾ ಪಕ್ಷದವರೆಲ್ಲ ಶಾಸಕರಿದ್ರು, ನಿಮ್ದೇ ಸರ್ಕಾರ ಇತ್ತು, ಆವಾಗ ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆ ತಮಗೆ ತಾವು ಹಾಕೊಳ್ಬೇಕು. ಗೋಪಾಲ್ ಪೂಜಾರನ್ನ ಕೇಳುವ ಮೊದಲೇ ಅನ್ನುವಂಥ ಮಾತನ್ನ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ, ಇದು ಹಂತವಾಗಿ ಈ ಕಾಮಗಾರಿಗಳು ಮುಗಿತಾ ಬರ್ತಾ ಇದ್ದಾಗ ಗೋಪಾಲ್ ಪೂಜಾರ್ ಅಂತ ನಾವು ಮೊನ್ನೆ ಹೇಳ್ತು ಬಲದಂಡೆ ಯೋಜನೆ ಕಾಮಗಾರಿ ಮುಗಿಬೇಕು ಸರ್ ಅಂತ ಹೇಳಿ. ಅವ್ರು ಹೇಳಿದ್ರು ಅದ್ರ ಬಗ್ಗೆ ಒಂದು ಹೋರಾಟವನ್ನು ಮಾಡುವ ಅಂತ ಹೇಳಿ. ಅದ್ರ ಜೊತೆಯಲ್ಲಿ ಸಿದ್ದಾಪುರ ಏತ ನೀರಾವರಿ ಇವತ್ತು ಮನಸ್ಸಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಅವ್ರು ಯಾರು ಕೂಡ ಶಾಲೆಗೆ ಹೋಗಲಿಲ್ಲ, ಖಾಲಿ ಫೇಸ್ಬುಕ್ ವಾಟ್ಸ್ಆ್ಯಪ್ನಲ್ಲಿ ಯಾರ್ದೋ ತೇಜವಧೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಬಿಟ್ರೆ ಅವರೆಲ್ಲರಿಗೂ ಕೂಡ ಮಾಹಿತಿಯ ಕೊರತೆ ಇದೆ, ಅನುಭವದ ಕೊರತೆ ಇದೆ. ಗೋಪಾಲ್ ಪೂಜಾರ್ ಎಲ್ಲೂ ಸಿದ್ದಾಪುರ ಏತ ನೀರಾವರಿಯಿಂದ ಮಾಡಬೇಡಿ ಅಂತ ಹೇಳಲಿಲ್ಲ. ಗೋಪಾಲ್ ಪೂಜಾರ್ ಏನು ಹೇಳಿದ್ದಾರೆ, ವಾರಾಯಿ ಡ್ಯಾಮ್ನಿಂದ ಏನು ಡೈವರ್ಷನ್ ವಿಯರ್ ಅಂತ ಹೇಳಿದ್ರೆ ಹೋರಿಯಬ್ಬೆಯಲ್ಲಿ ಒಂದು ತಡೆಗೋಡೆ ಇದೆ, ಸುಮಾರು 1100 ಕ್ಯೂಸೆಕ್ ಏನು ನೀರನ್ನು ತಡೆದಿರುವಂಥ ಸಾಮರ್ಥ್ಯ ಡೈವರ್ಷನ್ ವಿಯರ್. ಒಂದು ಕಡೆಯಲ್ಲಿ ನೀರು ಹೊಳೆಗೆ ಹೋಗ್ತದೆ, ಇನ್ನೊಂದು ಕಡೆಯಲ್ಲಿ ನೀರು ಕಾಲುವೆಗಳಿಗೆ ಹೋಗ್ತದೆ. ಅವ್ರು ನಮ್ಮ ಆಗ್ರಹ ಏನು, ಯಾವುದೇ ಕಾರಣಕ್ಕೆ ಆ ಡ್ಯಾಮನ್ನು ಮುಟ್ಟಬೇಡಿ, ಆ ಡ್ಯಾಮನ್ನು ಹೊಡಿಬೇಡಿ, ಡ್ಯಾಮಿಂದ ನೇರವಾಗಿ ನೀರನ್ನು ಎತ್ತಬೇಡಿ. ನೀವು ಹೊಳೆ ಭಾಗದಿಂದ ಅಥವಾ ಕಾಲುವೆಯಿಂದ ಎಲ್ಲಿ ಬೇಕಾದ್ರೂ ನೀರು ಎತ್ತಿ, ನಮ್ಗೇನು ಸಮಸ್ಯೆ ಇಲ್ಲ. ಯಾಕಂತ ಹೇಳಿದ್ರೆ ಆ ವಾರಾಯಿಯ ಡೈವರ್ಷನ್ ವಿಯರ್ ಅನ್ನೋದು ಕೇವಲ 18,000 ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಕೊಡುವಂತ ಇದು ಬಿಟ್ರೆ ಬೇರೆ ಅನ್ಯ ಕಾಮಗಾರಿಗಳನ್ನು ನಡೆಸಲಿಕ್ಕಲ್ಲ. ಇವತ್ತು ಬೇರೆ ಬೇರೆ ಹೆಸರಿನಲ್ಲಿ ಏನೇ ಕಾಮಗಾರಿ ಆದರೂ ಕೂಡ ನೀವು ಹೊಳೆ ಭಾಗದಿಂದ ನೀರು ಎತ್ತಿ ಅನ್ನೋದು ನಮ್ಮ ಆಗ್ರಹ ಬಿಟ್ಟರೆ ಬೇರೆ ಏನೂ ಅಲ್ಲ. ಅದ್ರ ಜೊತೆಯಲ್ಲಿ ನಾನು ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಸುಮಾರು 190 ಕೋಟಿ ಕಾಮಗಾರಿ ಮನೆ ವಿನಯ್ ಕುಮಾರ್ ಸರ್ಕಾರ ಗಮನಕ್ಕೆ ಕೂಡ ತರ್ತೇನೆ ನಾನು. ಆ ಕಾಮಗಾರಿ ಎಲ್ಲಿ ಹೋಗ್ತದೆ ಅಂತ ಹೇಳಿದ್ರೆ ಏನು ಹೆಸರು ಮಾತ್ರ ಸಿದ್ದಾಪುರ ಏತ ನೀರಾವರಿ ಯೋಜನೆ. ನೀವು ಸಿದ್ದಾಪುರದವ್ರು ತುಂಬಾ ಜನ ಇದ್ದೀರಿ, ಸಿದ್ದಾಪುರದ ಕೇವಲ 2 ವಾರ್ಡ್ ಬಿಟ್ರೆ ಮತ್ತೆ ಯಾವುದೇ ಭಾಗಕ್ಕೆ ಆ ಕಾಮಗಾರಿ ನೀರು ಹೋಗ್ತಾ ಇಲ್ಲ. ತಾವು ಕೇಳಬೇಕು, ನಿಮ್ಮ ಮನೆ ಬಂದು ಗೋಪಾಲ್ ಪೂಜಾರ್ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಅಪಪ್ರಚಾರ ಮಾಡೋರು ಹೇಳಬೇಕು. ಸಿದ್ದಾಪುರದ 2 ಗ್ರಾಮಗಳಿಗೆ ನೀರು ಹೋಗ್ತಾ ಇದೆ, ಹೊಸಂಗಡಿ ಹೋಗ್ತಾ ಇಲ್ಲ, ಎಡಮಗ್ಗೆ ಹೋಗ್ತಾ ಇಲ್ಲ, ನೇರವಾಗಿ ಬಾಂಡೆಗೆ ಹೋಗ್ತದೆ. ಯಾರೋ ಒಂದು 3-4 ಜನರಿಗೆ ಲಾಭ ಮಾಡ್ಲಿಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಬಿಟ್ಟರೆ ನಿಮಗೋಸ್ಕರ ತಂದಂತ ಯೋಜನೆ ಅಲ್ಲ ಬಂಧುಗಳೇ. ನನ್ನ ಸಂಬಂಧಿಕರ ಮನೆಯಲ್ಲಿ ಅಕ್ಕುಂಜಲ್ಲಿದೆ, ಅವ್ರು ಹೇಳ್ತಾ ಇದ್ರು ಸಿದ್ದಾಪುರ ಏತ ನೀರಾವರಿ ಕಾಮಗಾರಿ ನಮ್ಮ ಕಡೆ ಬರುವುದಿಲ್ಲ, ಒಂದು ಏನಾದ್ರು ಒಂದು ಮಾಡುವಂತ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿದ್ರೆ ಹೆಸರೊಂದು ಇಟ್ಕೊಂಡು ಇವತ್ತು ನಿಮ್ಮನ್ನು ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಬಹಿರಂಗ ಚರ್ಚೆಗೆ ಬರಲಿ, ನಾವು ಕೂಡ ಚರ್ಚೆ ಬರ್ಲಿಕ್ಕೆ ತಯಾರಿದ್ದೇವೆ. ಸುಮಾರು 190 ಕೋಟಿ ಖರ್ಚು ಮಾಡಿ 1,000 ಚಿಲ್ಲರೆ ಎಕರೆ ಕೃಷಿ ಭೂಮಿಗೆ ನೀರು ಕೊಡೋದಾದ್ರೆ ಈ ಯೋಜನೆ ಅವಶ್ಯಕತೆ ಉಂಟಾ? ನಾವು ಕೇಳುವಂಥದ್ದು ಈ ಯೋಜನೆ DPR ಚೇಂಜ್ ಆಗಬೇಕು. ನಾವು ನೀರು ಕೊಡಬೇಡಿ ಅಂತ ಎಲ್ಲೂ ಹೇಳೋದಿಲ್ಲ, DPR ಚೇಂಜ್ ಆಗಬೇಕು. ಸುಮಾರು 4,000 ಎಕರೆ ಕೃಷಿ ಭೂಮಿಗೆ ಹೋಗುವಂತ ಯೋಜನೆ ಸಂಪೂರ್ಣವಾಗಿ ಅಷ್ಟು ಪ್ರದೇಶಗಳಿಗೆ ನೀರು ಹೋಗಬೇಕು ಅನ್ನುವಂಥ ನಮ್ಮ ಆಗ್ರಹ ಬಿಟ್ರೆ ಎಲ್ಲೂ ಕೂಡ ಸಿದ್ದಾಪುರ ಏತ ನೀರಾವರಿ ಯೋಜನೆಯನ್ನ ಮುಗಿಸಿ ಅಂತೇಳಿ ನಾವು ಹೇಳಲೇ ಇಲ್ಲ ಬಂಧುಗಳೇ. ಅದಕ್ಕೋಸ್ಕರ ನಾನು ಹೇಳುವಂಥದ್ದು, ನಿಮಗೆಲ್ಲ ಮಾಹಿತಿಯ ಕೊರತೆ ಇದೆ, ಬಾಯಿಗೆ ಬಂದಾಗ ಮಾತಾಡ್ತೀರಿ. ಮೊನ್ನೆ ಯಾರೋ ಒಬ್ರು, ನಾನು ಅವ್ರ ಹೆಸರು ಹೇಳೋದಿಲ್ಲ, ಎಲ್ಲ ಹೇಳುವಂಥದ್ದು ಪಟ್ಲಾಮ್, ಯಾರದ್ದು ಗಂಟಿಹೊಳೆಯವರ ಪಟ್ಲಾಮ್ ಬಿಟ್ರೆ ಗಂಟಿಹೊಳೆಯವರಿಗೆ ನಾನು ನೇರವಾಗಿ ಕೇಳ್ತೇನೆ. ಯಾರೋ ನಿಮ್ಮ ಪಟ್ಲಾಮ್ನ ಸದಸ್ಯರು ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು, ಏನೋ ಡ್ಯಾಮೇಜ್ ಕಂಟ್ರೋಲ್ ಅಂತೆ. ನನ್ನ ಪ್ರಶ್ನೆ ಇಷ್ಟೇ, ಗೋಪಾಲ್ ಪೂಜಾರಿಗೆ ಆದಂತ ಡ್ಯಾಮೇಜ್ ಆದ್ರೂ ಏನು? ಗೋಪಾಲ್ ಪೂಜಾರ್ ಏನು ಶಾಸಕರ? ಗೋಪಾಲ್ ಪೂಜಾರಿಗೆ ಅಧಿಕಾರದಲ್ಲಿದ್ದಾರ? ಗೋಪಾಲ್ ಪೂಜಾರ್ ಮಾಜಿ ಶಾಸಕರಾಗಿ ಒಂದು ನನ್ನ ಕ್ಷೇತ್ರದಲ್ಲಿ ನೀರಾವರಿ ಯೋಜನೆ ಬರಬೇಕನ್ನೋ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಇವತ್ತು ಡ್ಯಾಮೇಜ್ ಆಗ್ತಾ ಇರೋದು ನಿಮ್ಮ ಶಾಸಕ ಗಂಟಿಹೊಳೆಗೆ. ನೀವು ನಿಮ್ಮ ಶಾಸಕರೇ ಆಗಿ ಆಗ್ತಾ ಇರುವಂತ ಡ್ಯಾಮೇಜ್ ಅನ್ನು ಗೋಪಾಲ್ ಪೂಜಾರ ಮೇಲೆ ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ 100ಕ್ಕೆ 100 ಸಿದ್ದಾಪುರ ಆಸುಪಾಸು ಜನತೆ ತಿಳ್ಕೊಳ್ಳಿ, ಅವರಿಗೆ ಸಿದ್ದಾಪುರಕ್ಕೆ ನೀರು ಬರ್ಬೇಕಂತ ಇಲ್ಲ,
ಅವ್ರಿಗೆ ಕೇವಲ ಗೋಪಾಲ್ ಪೂಜಾರಿಗೆ ಡ್ಯಾಮೇಜ್ ಮಾಡಿ ಗೋಪಾಲ್ ಪೂಜಾರ ರಾಜಕೀಯವನ್ನು ಮುಗಿಸ್ಬೇಕಂತ ಅವ್ರು ಹುನ್ನಾರ ಬಿಟ್ರೆ ಎಲ್ಲೂ ಕೂಡ ಸಿದ್ದಾಪುರಕ್ಕೆ ನೀರು ಬರ್ಬೇಕಂತ ಅವ್ರಿಗಿಲ್ಲ. ನಾನು ಯಾರೋ ಒಬ್ರು ಸ್ನೇಹಿತರು ಹೇಳಿದ್ರು, ಆ ಗೋಪಾಲ್ ಪೂಜಾರಿ ಡ್ಯಾಮೇಜ್ ಅಂದವ್ರು ಮೊನ್ನೆ ಒಂದು ಮಾತು ಹೇಳಿದ್ರಂತೆ, ನಮ್ಗೆ ಹೆಚ್ಚಂತ ಇಲ್ಲ ಗೋಪಾಲ್ ಪೂಜಾರಿ ಬಯಸ್ಕಿತ್ತು, ಇನ್ನು ಸಿದ್ದಾಪುರ ಎತ್ತ ನೀರಾವರಿ ಎಲ್ಲಿ ಬೇಕಾದ್ರೆ ನೀರು ತಗೋ ಒಬ್ಬರಲ್ಲಿ ನೀರು ಹೊಯ್ದಿ ನೋಡಿಲ್ಲ ಅಂತ ಹೇಳಿ ಅಂತ ಹೇಳಿದ್ರೆ ಅವರ ಉದ್ದೇಶ ಇಷ್ಟೇ ಬಂಧುಗಳೇ. ಆದಷ್ಟು ಗೋಪಾಲ್ ಪೂಜಾರರ ಹೆಸರನ್ನು ಕೆಡಿಸಿದ್ರೆ ಅದು ಎಲ್ಲೂ ಕೂಡ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ 4 ಅವಧಿಗೆ ಶಾಸಕರಾಗಿ ಅಭಿವೃದ್ಧಿ ಹರಿಕಾರ ಅಂತ ಎಣಿಸ್ಕೊಂಡ ಗೋಪಾಲ್ ಪೂಜಾರರ ಏನೋ ಮಾನವನ್ನ ಕಳೀಲಿಕ್ಕೆ ಅವರ ಒಂದು ಅಭಿವೃದ್ಧಿಯ ವಿಚಾರವನ್ನ ಏನು ಅಪಪ್ರಚಾರ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಒಂದು ವಿಚಾರ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ತುಂಬಾ ಜನ ಕರಾವಳಿಯರು ಬಂದಿದ್ದೀರಿ, ನಾನು ಕೂಡ ಕುಂದಾಪುರದವ. ಖಂಡಿತವಾಗಿ ಎಲ್ಲಾದರೂ ಸಿದ್ದಾಪುರ ಏತ ನೀರಾವರಿಯ ಮೂಲಕ ಡ್ಯಾಮ್ನಿಂದ ನೀರೆತ್ತಿ ಹೊಳೆಯಲ್ಲಿ ನೀರಿನ ಹರಿವಿಕೆ ಕಡಿಮೆ ಆದರೆ 100ಕ್ಕೆ 100 ನೀವೆಲ್ಲ ಉಪ್ಪು ನೀರು ಕುಡಿಯುವಂತ ಪರಿಸ್ಥಿತಿ ಬರ್ತದೆ. ನಾನು ಕೂಡ ಉಪ್ಪು ನೀರು ಕುಡಿಯುವಂತ ಪರಿಸ್ಥಿತಿ ಬರ್ತದೆ. ಅದು ಒಂದು ವಿಚಾರ ಹೇಳ್ತೇನೆ. ಇವತ್ತು ಕುಂದಾಪುರ ಪುರಸಭೆ ಇರ್ಬೋದು, ಬಸರೂರು ಪಂಚಾಯತ್, ಬಳುಕೂರು, ಕೋಣಿ, ಆನಗಳ್ಳಿ, ಕಂದಾವರ, ಹಂಗಳೂರು, ಕೋಟೇಶ್ವರ ಇಷ್ಟು ಗ್ರಾಮ ಪಂಚಾಯತ್ಗಳಿಗೆ ಇವತ್ತು ಶುದ್ಧ ಕುಡಿಯೋ ನೀರು ಹೋಗ್ತಾ ಇರೋದು ವಾರಾಯಿ ನದಿಯಿಂದ. ಆ ವಾರಾಯಿ ನದಿಯಿಂದ ಶುದ್ಧ ಕುಡಿಯೋ ನೀರು ಹೋಗ್ಲಿಕ್ಕೆ ಏಕೈಕ ಕಾರಣ ಸನ್ಮಾನ್ಯ ವಿನಯ್ ಕುಮಾರ್ ಸರ್ಕೆ ಅವರು. ಅವ್ರಿಗೆ ನೆನಪಿರ್ಬೋದು ಸರ್, ನೀವು ಸಂಸದರಾಗಿರುವಾಗ ಕುಡ್ಸೇಂಬ್ರಿಂದ ಸುಮಾರು 44 ಕೋಟಿಯನ್ನ ಕುಂದಾಪುರ ಪುರಸಭೆಗೆ ಮಂಜೂರು ಮಾಡ್ತೀರಿ. ಜಪ್ತಿಯಲ್ಲಿ ಒಂದು ಜಾಕ್ವೆಲ್ ಆಗ್ತದೆ. ಆ ಜಾಕ್ವೆಲ್ ಇಂದ ನೇರವಾಗಿ ಕುಂದಾಪುರ ಪುರಸಭೆಗೆ ಶುದ್ಧ ಕುಡಿಯೋ ನೀರು ಹೋಗ್ತದೆ. ಹೋಗುವಾಗ ಅಕ್ಕಪಕ್ಕದ ಗ್ರಾಮಗಳಿಗೆಲ್ಲ ಹೋಗ್ತದೆ. ಆದ್ರೆ ವಾರಾಯಿ ನೀರಾವರಿ ಯೋಜನೆ ಮುಕ್ತಾಯ ಆದ ನಂತರ ಉಪ್ಪು ನೀರು ಮೇಲ್ ಬರ್ತದೆ ಅಂತೇಳಿ ಹೇಳಿ ಒಂದು ಆ ಮಾಹಿತಿಯನ್ನ ಮತ್ತು ಆ ಪ್ರಾಜೆಕ್ಟ್ ಅನ್ನ ವಾರಾಯಿ ನೀರಾವರಿ ಇಲಾಖೆ ಅಭಿಯಂತರು ಮಾಡಿದ್ರು. ಆವಾಗ ಏನಾಯ್ತು, ಕುಂದಾಪುರಕ್ಕೆ ಪುರಸಭೆಗೆ ನೀರು ಹೋಗುವಾಗ, ಬಸರೂರಿಗೆಲ್ಲ ಪಂಚಾಯತಿ ನೀರು ಹೋಗುವಾಗ ಉಪ್ಪು ನೀರು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಉಪ್ಪು ನೀರು ಅಂತದ್ದು ಮೇಲ್ಮುಖವಾಗಿ ಹಾಲಾಡಿ ತನಕ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಬಳುಕೂರಿನಲ್ಲಿ ವಾರಾಯಿ ನೀರಾವರಿ ಯೋಜನೆ ಮುಗಿದ ನಂತರ ಮಾಡಬೇಕಾದಂತ ಉಪ್ಪು ನೀರು ತಡೆಗೋಡೆ ಮಾಡಿದಂತ ಭಗೀರಥ ಇದ್ರೆ ಅದು ಸನ್ಮಾನ್ಯ ಕೆ ಜಯಪ್ರಕಾಶ್ ಹೆಗಡೆ ಅವರು ಅದನ್ನು ಮನಗೊಂಡು ಒಂದು ವಾರಾಯಿಗೆ ಬಳುಕೂರಿನಲ್ಲಿ ಅಡ್ಡಲಾಗಿ ತಡೆಗೋಡೆ ಮಾಡಿ ಇವತ್ತು ನಾವೆಲ್ಲ ಸಿಹಿ ನೀರು ಕುಡಿತಾ ಇದ್ದೇವೆ ಬಂಧುಗಳೇ. ಎಲ್ಲಾದ್ರೂ ಹೊಳೆಯಲ್ಲಿ ನೀರಿನ ಹರಿವಿಕೆ ಕಡಿಮೆ ಆದ್ರೆ ಖಂಡಿತವಾಗಿ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ಗಳು, ಅದ್ರ ಜೊತೆಯಲ್ಲಿ ಉಡುಪಿ ನಗರಸಭೆ, ಹಾದು ಹೋಗುವಂತ ಎಲ್ಲ ಗ್ರಾಮಗಳು, ಇವರೆಲ್ಲರೂ ಕೂಡ ಮುಂದೊಂದು ದಿನ 100ಕ್ಕೆ 100 ಉಪ್ಪು ನೀರು ಕುಡಿಯುವಂತ ಪರಿಸ್ಥಿತಿ ಬರ್ತದೆ. ತಾವು ತಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕು. ಇವತ್ತು JJM ಮಾಡಿದ್ದಾರೆ. JJM ಮೂಲಕ ಶಿರೂರು ತನಕ ನೀರು ಹೋಗ್ತದೆ. ನನ್ನ ಪ್ರಕಾರ ಪ್ರತಿ ಮನೆ ಮುಂದೆ ನಳ್ಳಿ ಇದೆ. ಆ ನಳ್ಳಿಯಲ್ಲಿ ನೀರು ಬರ್ತಾ ಇಲ್ಲ. ದಿನ ಕಾಕಿ ಕೂತ್ಕೊಂಡು ಕೂಗ್ತಾ ಇದೆ ಬಿಟ್ರೆ ಎಲ್ಲೂ ಕೂಡ ಯಾವ ನಳ್ಳಿಯಲ್ಲೂ ಕೂಡ ನೀರು ಬರ್ತಾ ಇಲ್ಲ. ನಾನು ಶಾಸಕರಿಗೆ ಸವಾಲಾಗ್ತೇನೆ, ಯಾವುದೇ ಯೋಜನೆ ಪ್ರಾರಂಭ, ನೀರಾವರಿ ಯೋಜನೆ ಅಥವಾ ಕುಡಿಯುವ ನೀರಿನ ಯೋಜನೆ ಪ್ರಾರಂಭ ಆಗುವ ಮೊದಲು ಒಂದು ಸೋರ್ಸ್ ಆಫ್ ವಾಟರ್ ಅಂತ ಬೇಕು. ಒಂದು ನೀರಿನ ಮೂಲ ಎಲ್ಲಿದೆ ಅಂತ ಹೇಳಿಬೇಕು. ನೀರಿನ ಮೂಲವನ್ನೇ ನೋಡದೆ ಎಲ್ಲ ಮನೆ ಬಂದಂತೆ ನೀವು ಪೈಪ್ ಲೈನ್ ಹಾಕಿದ್ದೀರಲ್ಲ, ಅಲ್ಲಿಗೆ ನೀರನ್ನು ಎಲ್ಲಿಂದ ಕೊಡ್ತೀರಿ? ನನ್ನ ಪ್ರಶ್ನೆ ಇಷ್ಟೇ. ಇವತ್ತು ನೀವು ಮೇರ್ ನೀರು ಎತ್ತಬೇಕು, ಕೆಳಗೆ ನೀರು ಎತ್ತಬಾರ್ದು ಅಂತ ಹೇಳ್ತಿರಲ್ಲ. ಕುಂದಾಪುರ ಪುರಸಭೆಗೆ ಜಾಕ್ವೆಲಿಂದ ಎಲ್ಲಿ ನೀರು ಹೋಗ್ತಾ ಇದೆ? ವಾರಾಯಿ ನದಿ ಪಕ್ಕದಲ್ಲೇ ಜಾಕ್ವೆಲ್ ಮಾಡಿದ್ದಾರೆ. ಸೌಕೂರು ಏತ ನೀರಾವರಿಗೆ ಎಲ್ಲಿ ಮಾಡಿದ್ದಾರೆ? ವಾರಾಯಿ ನದಿ ಪಕ್ಕದಲ್ಲೇ ಜಾಕ್ವೆಲ್ ಮಾಡಿದ್ದಾರೆ. ನಮ್ಮ ಆಗ್ರಹ ಇಷ್ಟೇ, ಯಾವುದೇ ಕಾರಣಕ್ಕೆ ಡೈವರ್ಷನ್ ವೇರ್ ಏನಿದೆ ಹೋರಿ ಹಬ್ಬೆಯ, ಆ ಡೈವರ್ಷನ್ ವೇರ್ ಇಂದ ನೇರವಾಗಿ ಯಾವುದೇ ಯೋಜನೆಗಳಿಗೆ ನೀರನ್ನು ಎತ್ತಬಾರದು. ನೀವು ಯಾವುದೇ ಯೋಜನೆಗಳನ್ನು ಮಾಡೋದಿದ್ರೆ ಹೊಳೆಯ ತಳಭಾಗದಲ್ಲಿ ನೀವು ಎಲ್ಲಿ ಬೇಕಾದ್ರೂ ನೀವು ಜಾಕ್ವೆಲ್ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅದು ದೊಡ್ಡ ವಿಷಯ ಅಲ್ಲ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳುವಂಥದ್ದು, ಮೊನ್ನೆ ಏನೋ ತುಂಬಾ ಕಾಮಗಾರಿಗಳಿಗೆ ಬಗ್ಗೆ ನಮ್ಮ ಸ್ನೇಹಿತರೊಬ್ಬರು ಟೀಕೆ ಮಾಡಿದ್ರು ಅಲ್ಲಿ ವೆಂಕಟೇಶ್ವರ. ಹಾಗಾಗಿ ನಾನೇನು ಸಮರ್ಥನೆ ಮಾಡ್ತಾ ಇಲ್ಲ. ಆದ್ರೆ ನೀವು ಯಾರ ಪರವಾಗಿ ಇವತ್ತು ಮಾತಾಡ್ತಾ ಇದ್ದೀರಿ, ಅವ್ರೇನು ಭಾರಿ ದೊಡ್ಡ ಗುತ್ತಿಗೆದಾರರು ಏನಲ್ಲ. ನೀವು ಸ್ವಲ್ಪ ಹೈಕಾಡಿಯಿಂದ ಹಾಗೆ ಗೋಳಿಹಳ್ಳಿ ತನಕ ಹೋಗುವಾಗ ನೋಡಿ, 2-3 ಬದಿಯಲ್ಲಿ ಏನು ವಾಲ್ ಮಾಡಿದ್ದಾರೆ. ಆ ವಾಲ್ ಎಲ್ಲ ಹೀಗೆ ಅಂತ ಹೇಳಿದ್ರೆ ನೀವು ಮಾತನಾಡುವಂತ, ನೀವು ಪರವಹಿಸುವಂತ ಗುತ್ತಿಗೆದಾರರು ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು, ಅವರ ಕುಟುಂಬಸ್ಥರು. ಎಲ್ಲ ಜಿ.ಶಂಕರ್ ಪಾಪ ಒಂದಷ್ಟು ಕಾಮಗಾರಿಗಳನ್ನು ಮಾಡಿದ್ರೆ ಅದು ನೀವು ಟೀಕೆ ಮಾಡಿದೆ ಅಂತ ಹೇಳಿದ್ರೆ ನಿಮ್ಮ ಗುತ್ತಿಗೆದಾರರು ಸ್ವಲ್ಪ ಮೇಲ್ವರ್ಗದವರು, ಜಿ.ಶಂಕರ್ ಹಿಂದುಳಿದ ವರ್ಗದಲ್ಲಿ ಹುಟ್ಲಿಕ್ಕೋಸ್ಕರ ನೀವು ಅವರನ್ನು ಟೀಕೆ ಮಾಡ್ತಾ ಇದ್ದೀರಿ. ಬಿಟ್ರೆ ನಾನು ಹೇಳ್ತೇನೆ, ಇವತ್ತು ಸಮಾಜದಲ್ಲಿ ದುಡಿಮೆಯ ಒಂದು ಭಾಗವನ್ನ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೊಡುವವರಿಗೆ ನಾವು ಯಾವತ್ತೂ ಕೂಡ ಸಲ್ಯೂಟ್ ಹೊಡಬೇಕು. ಆ ಸಲ್ಯೂಟನ್ನು ನಾವು ಜಿ.ಶಂಕರಿಗೆ ಹೊಡಿತೇವೆ. ಏನ್ ತಪ್ಪಿದೆ? ಹೊಡಿಲೇಬೇಕು. ಯಾಕಂತ ಹೇಳಿದ್ರೆ ನೀವು ಯಾರು ದುಡಿದ ಭಾಗವನ್ನು ಯಾರಿಗಾರು ಕೊಡ್ತೀರಾ? ನನ್ನ ಪ್ರಕಾರ ಉಂಡ ಕೈಯನ್ನು ಕಾಕಿ ಒರೆಸ್ಲಿಕ್ಕೆ ಕೂಡ ಉಪಯೋಗಿಸಿದಂತ ನೀವು ಅಂತ ಪುಣ್ಯಾತ್ಮ ಬಗ್ಗೆ ಮಾತಾಡ್ಲಿಕ್ಕೆ ನಿಮಗೆ ನೈತಿಕತೆ ಇಲ್ಲ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನನಗೆ ಭಾರಿ ಸಂತೋಷ. ಯಾಕಂದ್ರೆ ನಾನೇನು ಇವತ್ತಿನ ತನಕ ಜಿ.ಶಂಕರ್ ಹತ್ರ ಮಾತಾಡಲಿಲ್ಲ. ನನಗೆ ಭಾರಿ ಹೆಮ್ಮೆ ಅನಿಸ್ತು. ನಾನು ಇತ್ತೀಚಿನ ದಿನಗಳಲ್ಲಿ ಅವ್ರು ಪರ ಇದ್ದೇನೆ ಅಂತ ತುಂಬಾ ಜನರಿಗೆ ಅನಿಸಿದ್ದಾರೆ. ನನಗೆ ತುಂಬಾ ಜನ ಫೋನ್ ಮಾಡುದು, ನನಗೊಂದು ಕಣ್ಣು ಆಪರೇಷನ್ ಇದೆ ಒಂಚೂರು ಶಂಕರ್ ಹೇಳಕ್ಕ, ನನ್ನ ಮಗುವಿಗೆ ಒಂದು ಹಾರ್ಟ್ ಆಪರೇಷನ್ ಇದೆ, ಶಾಲಿ ಸೇರಿಸ್ಲಿಕ್ಕೆ ಉಂಟು ಅಂತ ಹೇಳಿದ್ರೆ, ಇವತ್ತೇನಾದರೂ ಜನಸಾಮಾನ್ಯರ ಹೃದಯದಲ್ಲಿ ದಾನ ಧರ್ಮದ ಹೆಸರಲ್ಲಿ ಉಳ್ಕೊಂಡಂತ ಒಬ್ಬ ದೊಡ್ಡ ವ್ಯಕ್ತಿ ಇದ್ರೆ ಅದು ಜಿ.ಶಂಕರ್ ಅಂತ ಹೇಳಿ ನಂಗೆ ಭಾರಿ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ನನಗೆ ಅವ್ರ ಸಂಪರ್ಕ ಉಂಟಂತ ನನ್ನ ಹತ್ರ ಕೇಳ್ತಾ ಇದ್ದಾರೆ. ಅವ್ರು ಎಷ್ಟು ಜನ ದಾನ ಧರ್ಮ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಅಂತವ್ರ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಿ. ಇನ್ನೊಂದು ಭಾರಿ ಹೆಮ್ಮೆ ಅನಿಸ್ತು. ನನ್ನ ಮಾತನ್ನು ಕೊನೆಯದಾಗಿ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಇವತ್ತು ನೀರಿನ ವಿಚಾರದಲ್ಲಿ ನಾವು ಹೋರಾಟ ಮಾಡಿದ್ದೇವೆ. ಖಂಡಿತವಾಗಿ ಗೋಪಾಲ್ ಪೂಜಾರರು 100ಕ್ಕೆ 100 ಈ ಒಂದು ಹೋರಾಟದ ಮುಂಚೂಣಿಯನ್ನು ಹಿಡ್ಕೊಂಡು ವಿನಯ್ ಕುಮಾರ್ ಸರ್ಕೆ ಅಂತ ನಮ್ಮ ಸಹಕಾರ ಇದೆ. ಖಂಡಿತವಾಗಿ ನಾವು ಇದರಲ್ಲಿ ಯಶಸ್ಸನ್ನು ಕಂಡೇ ಕಾಣ್ತೇವೆ. ಇಲ್ಲದಿದ್ರೆ ಯಾವುದೇ ಹೋರಾಟ ಕೂಡ ನಾವು ಸಿದ್ಧ ಇದ್ದೇವೆ. ಭಾರಿ ಹೆಮ್ಮೆ ಅಂತ ಹೇಳಿದ್ರೆ ಇವತ್ತಿನ ನಮ್ಮ ಹೋರಾಟದ ಒಂದು ಮುಂದಿನ ಸಭೆಯನ್ನು ನೋಡುವಾಗ ಭಾರಿ ಸಂತೋಷ ಆಗ್ತಿದೆ. ಅದೆಷ್ಟೋ ಜನ ತಾಯಿ
ತಾಯಂದಿರು ಬಂದಿದ್ದೀರಿ, ಸೋದರ ಸೋದರಿಯರು ಬಂದಿದ್ದೀರಿ, ಅತಿ ಹೆಚ್ಚಿನ ಮಹಿಳೆಯರು ಸೇರಿದ್ದೀರಿ. ತಮ್ಮ ಸೀರೆ ನೋಡುವಾಗ ನಂಗೆ ಅನಿಸ್ತಾ ಇದೆ ತಾವೆಲ್ಲ ಹೆಚ್ಚಿನವರು ಈ ದೇಶ ಅಲ್ಲ ಈ ಪ್ರಪಂಚವೇ ಹೆಮ್ಮೆ ಪಡುವಂತ ಒಬ್ಬ ಸಹಕಾರಿ ಕ್ಷೇತ್ರ ಧುರೀಣ ಸನ್ಮಾನ್ಯ ರಾಜೇಂದ್ರ ಕುಮಾರ್ ನವೋದಯದವರು ತುಂಬಾ ಜನ ತಾವು ಇಲ್ಲಿ ಬಂದಿದ್ದೀರೋ ನಂಗೆ ನೋಡೋಕೆ ಭಾರಿ ಸಂತೋಷ ಆಗ್ತಿದೆ ಬಂಧುಗಳೇ. ನಿಮ್ಮ ಬೆಂಬಲ ನಮಗೆ ಖಂಡಿತವಾಗಿ ಬೇಕು. ಯಾಕಂತ ಹೇಳಿದ್ರೆ ಇವತ್ತು ರಾಜೇಂದ್ರ ಕುಮಾರ್ ಅವರು ಹಾಗೆ ತಮ್ಮ ದುಡಿಮೆ ಒಂದು ಭಾಗವನ್ನ ಸಮಾಜಮುಖಿಯಾಗಿ ಮಹಿಳೆಯರಿಗೆ ಸ್ವಾವಲಂಬನೆ ಕನಸನ್ನ ಕಂಡಂತ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಕೊಟ್ಟಂತ ಒಬ್ಬ ಧೀಮಂತ ನಾಯಕ ಇದ್ರೆ ಅದು ಸನ್ಮಾನ್ಯ ರಾಜೇಂದ್ರ ಕುಮಾರ್. ನಮ್ಮ ಕೆಲವು ಸ್ನೇಹಿತರಿಗೆ ಅವ್ರನ್ನ ಕೂಡ ನೋಡಿದ್ರೆ ಆಗುದಿಲ್ಲ, ಕೆಲಸಕ್ಕೆಲ್ಲ ಅವ್ರ ಹತ್ರ ಹೋಗ್ತಾರೆ, ತದನಂತರ ಹಿಂದಿಂದವರಿಗೆ ವಿರೋಧ ಮಾಡ್ತಾರೆ. ಅಂಥವ್ರು ಕೂಡ ಕೆಲವೊಂದು ಜನ ಇದ್ದಾರೆ, ಇರ್ಲಿ ಅದಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ರಾಜೇಂದ್ರ ಕುಮಾರ್ ಆರ್ಥಿಕ ಸ್ವಾವಲಂಬನೆ ಕನಸಿನ ನನಸು ಮಾಡ್ಕೊಂಡಂತ ಎಷ್ಟೋ ಜನ ಮಹಿಳೆಯರು ತಾವಿಲ್ಲಿ ಬಂದಿದ್ದೀರಿ. ತಾಯಂದಿರೇ, ನಿಮ್ಮ ಈ ಬೆಂಬಲವೇ ನಮ್ಮ ದೊಡ್ಡ ಶ್ರೀರಕ್ಷೆ ಎನ್ನುವಂತ ಮಾತನ್ನು ಹೇಳ್ತಾ ನಾನು ಕೊನೆಯದಾಗಿ ಒಂದು ವಿಷಯವನ್ನು ಹೇಳಿ ನಾನು ನನ್ನ ಭಾಷಣ ಮುಗಿಸ್ತೇನೆ. ಗೋಪಾಲ್ ಪೂಜಾರಿಗೆ ಯಾರಿಗೆ ಕೈ ಒಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಭಗವಂತ ಅವರಿಗೆ ತುಂಬಾ ಕೊಟ್ಟಿದ್ದಾನೆ. ಈಗ ಸ್ವಲ್ಪ ಆರ್ಥಿಕವಾಗಿ ಕಷ್ಟದಲ್ಲಿರ್ಬೋದು, ಏನೇ ಇದ್ರೂ ಕೂಡ ಗೋಪಾಲ್ ಪೂಜಾರದ್ದು ನಿರಂತರ ಅವ್ರ ಭೂಮಿ ಮೇಲೆ ಇರುವ ತನಕ ಅವ್ರದ್ದು ಕೊಡುವ ಕೈ ಬಿಟ್ರೆ ಯಾರಿಗೆ ಕೈ ಒಡ್ಡುವಂತ ಕೈ ಅಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾ ನಾನು ಹೇಳ್ತೇನೆ. ಗೋಪಾಲ್ ಪೂಜಾರ ಪರಿಸ್ಥಿತಿ ಬಸವಣ್ಣವ್ರು 12ನೇ ಶತಮಾನ ಹೇಳಿದಾಗೆ, ಉಳ್ಳವರು ಶಿವಾಲಯ ಕಟ್ಟೋರು ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇವಗುಲ ಎನ್ನ ಶಿರವೇ ಹೊನ್ನ ಕಲಶವಯ್ಯ, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ. ಗೋಪಾಲ್ ಪೂಜಾರರು ಜಂಗಮರ ಸ್ಥಾನದಲ್ಲಿದ್ದಾರೆ. ಗೋಪಾಲ್ ಪೂಜಾರರ ಮೇಲೋಗ್ಲಿ ಕೆಳಬರ್ಲಿ ಯಾವತ್ತೂ ಕೂಡ ಈ ಭೂಮಿಯೇ ಇರುವ ತನಕ ಗೋಪಾಲ್ ಪೂಜಾರರ ಹೆಸರು ಏನಿದೆ, ಗೋಪಾಲ್ ಪೂಜಾರರ ದಾನ ಧರ್ಮ ಏನಿದೆ ಅದು ಶಾಶ್ವತವಾಗಿ ಉಳಿತದೆ ಅನ್ನುವಂತ ಮಾತನ್ನು ಹೇಳ್ತಾ ನಾವೇನಿವತ್ತು ಕಟಿಬದ್ಧರಾಗಿದ್ದೇವೆ. ಏನು ಬಡದಂಡಿ ಯೋಜನೆ ಇರ್ಬೋದು, ಸಿದ್ದಾಪುರ ಏತ ನೀರಾವರಿಯಲ್ಲಿ ಬಿಟ್ಟು ಹೋದ ಭಾಗಗಳಿಗೆ ನೀರು ಕೊಡುವಂತ ಇರ್ಬೋದು, ಜಾಕ್ವೆಲ್ ಕೆಳಗಡೆ ಮಾಡಿ ನೀರನ್ನು ಕೊಡಬೇಕೇನುವಂತ ನಮ್ಮ ಮಾತಿಗೆ ಏನಿದ್ದೇವೆ ನಾವು ಬದ್ಧವಾಗಿದ್ದೇವೆ. ನೀವು ಏನೇ ಟೀಕೆ ಮಾಡಿ ಏನೇ ಟಿಪ್ಪಣಿ ಮಾಡಿ ನಿಮಗೆ ತಾಕತ್ತಿದ್ರೆ ನೀವು ನೇರವಾಗಿ ಸಂವಾದಕ್ಕೆ ಬನ್ನಿ, ನಾವು ಕೂಡ ಸಂವಾದಕ್ಕೆ ಬರ್ತೇವೆ. ಎಲ್ಲೋ ಹಿಂದಿನ ಕೂತ್ಕೊಂಡು ಶಿಖಂಡಿ ತರ ಬಾಣ ಬಿಡುವಂತ ವ್ಯವಸ್ಥೆ ಇನ್ನು ಮುಂದೆ ಬೇಡ ಅಂತೇಳಿ ತಮ್ಮಲ್ಲಿ ಹೇಳ್ತಾ ಈ ಒಂದು ಲಾಸ್ಟ್ ಕೊನೆಯದಾಗಿ ಹೇಳ್ತೇನೆ. ಸನ್ಮಾನ್ಯ ಗಂಟಿಹೊಳೆ ಅವರಿಗೆ ನಿಮ್ಗೊಂದು ಪಟ್ಲಾಮ್ ಇದೆ, ಆ ಪಟ್ಲಾಮ್ನವ್ರು ತುಂಬಾ ಮಾತಾಡ್ತಾರೆ. ನಾನು ಒಂದು ವಿಚಾರ ಹೇಳಲೇಬೇಕು, ನಾನು ಶಂಕರದಲ್ಲಿ ಹೇಳಿದ್ದೆ, ಅದು ಹೇಳಿ ನಾನು ಮಾತು ಮುಗಿಸ್ತೇನೆ. ಅವರ ಪಟ್ಲಾಮ್ನ ಒಬ್ಬ ಸದಸ್ಯ ಉಮೇಶ್ ಶೆಟ್ಟಿ ಅಂತೇಳಿ, ಅವರು ಇಲ್ಲಿನ ಶಂಕರನಾಡು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು. ಅವ್ರು ನಂಗೆ ಮೊನ್ನೆ ಒಂದು ಮಾತು ಹೇಳಿದ್ರು, ವಿಕಾಸ್ ಹೆಗಡೆ ಅವರಿಗೆ ಮಾತಿನ ಚಪಲ ಅಂತೇಳಿ ಹೇಳಿ. ಖಂಡಿತ ಹೌದು ಬಂಧುಗಳೇ, ತುಂಬಾ ಜನ ತಾಯಂದಿರಿದ್ದೀರಿ. ನನ್ನ ಅಮ್ಮ ಯಾವತ್ತೂ ಹೇಳೋದು 6 ವರ್ಷ ತನಕ ನನಗೆ ಮಾತೇ ಬರ್ತಾ ಇರ್ಲಿಲ್ಲಂತೆ. ಮಾತು ಬರುವಾಗ ನನ್ನ ಮಾತು ಸಂಪೂರ್ಣ ಕೊಜ್ಲಿತ್ತಂತೆ. ತದನಂತರ ಕೊಜ್ಲು ಸರಿಯಾಗುವಾಗ ಸ್ಟ್ಯಾಮರಿಂಗ್ ಅಂತಾರೆ. ನಿಮ್ಮ ಮಕ್ಕಳಿಗೆ ಇರ್ಬೋದು, ಯಾರು ಭಯ ಪಡುವುದು ಬೇಡ. ನಾನು ಎಷ್ಟು ಜನ ಮಾತಾಡ್ತಾ ಇದ್ದೇನೆ, ಈಗ ಉಗ್ಗು ಸ್ಟಾರ್ಟ್ ಆಯ್ತು. ಎಷ್ಟು ಅಂತ ಹೇಳಿದ್ರೆ ತರಗತಿಯಲ್ಲಿ ಕೂತಾಗ ಅಟೆಂಡೆನ್ಸ್ ಕರೆದಾಗ SR ಅಂತ ಹೇಳಿಕ್ ನಂಗೆ ಆಗ್ತಾ ಇರ್ಲಿಲ್ಲ. ಆವಾಗ ನನ್ನ ತಂದೆ ಅವರು ಇವತ್ತಿಲ್ಲ, ಸರ್ವೋತ್ತಮ ಮಾಸ್ಟರ್ ಅಂತೇಳಿ ಅವರು ಕೂಡ ಕಾಳುವವರು ಅವರು ಇವತ್ತಿಲ್ಲ. ನನಗೊಂದು ಪದ ಹೇಳಿಕೊಟ್ರು, 2 ಎಮ್ಮೆ ಮರದಡಿ ನಿಂತು ಕರಡದ ಹುಲ್ಲು ಕರಕರ ತಿಂತು ಅಂತ ಹೇಳ್ತಾ ಇರು ಅಂತೇಳಿ ಹೇಳಿ. ನಾನು ಉಚ್ಚಾರ ಮಾಡ್ತಾ ಇವತ್ತು ನಿಮ್ಮ ಮುಂದೆ ನಿಂತು ಮಾತಾಡುವಂತ ವ್ಯವಸ್ಥೆ ನಂಗೆ ಬಂದಿದೆ. ನನಗೆ ಹೆಮ್ಮೆ ಇದೆ. ಆ ಮಾತಿನ ಚಪಲದ ಮೂಲಕ ನಾನು ಇವತ್ತು ಸಮಾಜದಲ್ಲಿ ನಾನು ಗುರುತಿಸಿಕೊಂಡಿದ್ದೇನೆ. ಉಮೇಶ್ ಶೆಟ್ಟಿಗೆ ಹೇಳ್ತೇನೆ, ನನಗೆ ಮಾತಿನ ಚಪಲ ಮಾತ್ರ ಇರಲಿ, ನಿಮ್ಗೆ ಬೇರೆ ಬೇರೆ ಚಪಲಗಳು ಉಂಟಲ್ಲ ಅದೆಲ್ಲ ನಿಮ್ಮ ಹತ್ರ ಇರಲಿ ಅಂತೇಳಿ ಹೇಳಿ. ನನಗದು ಯಾವುದು ಬೇಡ. ನಿಮ್ಮದೇ ಪಕ್ಷದ ನಾಯಕರು ನಂಗೆ ಫೋನ್ ಮಾಡಿದ್ರು, ಏನೋ ಶಾಸಕರವರಿಗೆ ಗೆಟ್ ಔಟ್ ಅಂತ ಹೇಳಿದ್ರು. ಶಾಸಕರನ್ನ ಹತ್ರ ಮಾಡ್ಕೊಳ್ಳಿಕ್ಕೋಸ್ಕರ ನಿಮ್ಮನ್ನೀಗ ದೂರುದರ ಮೂಲಕ ಎಲ್ಲೋ ಶಾಸಕರಿಗೆ ಹತ್ರ ಆಗ್ತಾ ಇದ್ದಾರೆ ಅಂತೇಳಿ ನನಗೆ ಯಾರು ಹೇಳಿದ್ರು. ಕಳೆದ ಶಾಸಕರನ್ನ ದಾರಿ ಮೇಲೆ ಹಾಕಿ ಅವ್ರನ್ನ ಮಾಜಿ ಮಾಡಿ ಸಾಕು, ನನ್ನನ್ನು ನಾವು ಮಾಜಿ ಮಾಡೋದು ಬೇಡ, ನಮ್ಮ ಮನೆ ಬರುವುದೇ ಬೇಡ ಅಂತ ಹೇಳಿ ಶಾಸಕರು ಹೇಳ್ತಾ ಇದ್ದಾರೆ ಅಂತ ನನಗೆ ಯಾರೋ ಕಿವಿಯಲ್ಲಿ ಹೇಳಿದ್ದು. ಉಮೇಶ್ ಶೆಟ್ಟಿ ಕೂಡ ಹೇಳ್ತೇನೆ, ನನಗೆ ಮಾತನಾಡೋ ಚಪಲ ಇರ್ಬೋದು, ನಾನು ಸಾಮಾಜಿಕವಾಗಿ ಏನು ಜನಸಾಮಾನ್ಯರ ಪರವಾಗಿ ಮಾತನಾಡ್ತೇನೆ, ಹೇಳಿಕೆ ಕೊಡ್ತೇನೆ. ನಿಮ್ಮ ತರ ಬೇರೆ ಉದ್ದೇಶಕ್ಕೆ ನಂಗೆ ಯಾವುದೇ ಚಪಲ ಇಲ್ಲ. ಅದೆಲ್ಲ ತಮ್ಮ ಹತ್ರ ಇಟ್ಕೊಳ್ಳಿ ಅನ್ನುವಂತ ಮಾತನ್ನು ಹೇಳ್ತಾ, ಮುಂದಿನ ದಿನಗಳಲ್ಲಿ ಯಾರೇ ಟೀಕೆ ಮಾಡಿದ್ರು ಕೂಡ ಆ ಟೀಕೆಗೆ ಉತ್ತರ ಕೊಡುವಷ್ಟು ಶಕ್ತಿಯನ್ನು ಜಗನ್ಮಾತೆ ಕೊಲ್ಲೂರು ಮುಕಾಂಬಿಕೆ ನಂಗೆ ಕೊಟ್ಟಿದ್ದಾಳೆ ಅಂತೇಳಿ ಹೇಳ್ತಾ ಆಗಮಿಸಿದ ತಮಗೆಲ್ಲ ಆಕೆ ಆಯುರಾರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಡ್ಲಿ. ಗೋಪಾಲ್ ಪೂಜಾರರ ಪಾಪ ಮೊನ್ನೆ ತಾನೇ 2 ಸ್ಟಂಟ್ ಹಾಕ್ಸ್ಕೊಂಡು ಬಂದವರು ನಮ್ಮ ಜೊತೆ ತಿರ್ಗ್ತಾ ಇದ್ದಾರೆ. ಪಾಪ ಅವರು ಎಣಿಸಿದ್ರೆ ಬೇಸರ ಆಗ್ತದೆ. ನಾನು ಇನ್ನೇನು ಮೊನ್ನೆ ಹೇಳಿದೆ, ಸರ್ ತಿರುಗುದು ಬೇಡ, ಕಾರಲ್ಲಿ ಕೂತ್ಕೊಳ್ಳಿ, ಏನಾದ್ರು ಒಂದು ಹಾಗಲ್ಲ, ಪಾಪ ಪ್ರಾಯ ಆಗಿದೆ, ಇಲ್ಲ ನನ್ನ ಕ್ಷೇತ್ರ ಜನ ಅವ್ರಿಗೆ ನಾನು ನ್ಯಾಯ ಕೊಡಬೇಕು ಅಂತೇಳಿ ಹೇಳಿ ಅಷ್ಟು ನಮ್ಮ ಜೊತೆ ತಿರ್ದಂತ ಗೋಪಾಲ್ ಪೂಜಾರರು ಪಾಪ ಬೇಸರ ಆಗ್ತದೆ. ಆದರೆ ಅತ್ಯಂತ ಸಂತೋಷ ಅಂತ ಹೇಳಿದ್ರೆ ಇಂದಿಗೂ ಜನ ಅವ್ರನ್ನ ಸೋಲಿಸಿದ್ರು ಕೂಡ ಜನರ ಪರವಾಗಿ ನಿಲ್ಲುವಂತ ನಾಯಕತ್ವ ಗೋಪಾಲ್ ಪೂಜಾರಿಗಿದೆಯಲ್ಲ. ಗೋಪಾಲ್ ಪೂಜಾರರೇ, ಮುಕಾಂಬಿಕೆ ಅನುಗ್ರಹದಿಂದ ಮುಂದೆ ನೀವು ಅಧಿಕಾರವನ್ನು ಪಡೆಯುವಂತ ಅವಕಾಶ ಆಕೆ ನಿಮ್ಗೆ ಕರುಣಿಸ್ಲಿ. ಆಗಮಿಸಿದ ತಮ್ಗೆಲ್ಲ ಗೋಪಾಲ್ ಪೂಜಾರ ಜೊತೆ ನಮ್ಮ ಜೊತೆ ನಿಂತದ್ದಕ್ಕೆ ಮಗದೊಮ್ಮೆ ಹೊಂದಿಸಿ ಚಿಟ್ಟೆ ರಾಜಗೋಪಾಲ್ ಹೆಗಡೆ ಅವರು ನಮ್ಮ ಪಕ್ಷದವರಲ್ಲ, ಅವ್ರು ನಮ್ಮ ವಿರೋಧ ಪಕ್ಷದವರು. ಆದರೂ ಕೂಡ ಗೋಪಾಲ್ ಪೂಜಾರರಲ್ಲಿ ಈ ಹೋರಾಟಗಾರರಲ್ಲಿ ಬದ್ಧತೆ ಇದೆ, ನ್ಯಾಯ ಇದೆ ಅನ್ನೋ ಕಾರಣಕ್ಕೆ ಅವರು, ಗಣಪತಿ ಶ್ರೀಯಾನ್ರು ಇವರೆಲ್ಲ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಖಂಡಿತವಾಗಿ ಅವರಿಗೂ ಕೂಡ ಈ ಒಂದು ವೇದಿಕೆ ಮೂಲಕ ಹೃತ್ಪೂರ್ವಕ ಕೃತಜ್ಞತೆ. ಹಾಗೂ ಮುಂದೆ ನೀವೆಲ್ಲ ಒಟ್ಟಿಗೆ ಇಂಥ ಸಮಾಜಮುಖಿ ಕೆಲಸ, ರಾಜಕೀಯವಾಗಿ ನೀವು ನಮ್ಮ ಜೊತೆ ಬನ್ನಿ ಅಂತ ಹೇಳೋದಿಲ್ಲ, ಸಮಾಜಮುಖಿ ಕೆಲಸದಲ್ಲಿ ನೀವೆಲ್ಲ ಒಟ್ಟಿಗೆ ಇರುವಂತೇಳಿ ಹೇಳ್ತಾ ಪತ್ರಕರ್ತರ ಮಿಡ್ತು ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ. 1-2 ಜನ ಬೆಂಕಿ ಹಾಕಿ ಈ ಯೋಜನೆ ಈಗ ಆಗ್ತಾ ಇದೆ 100ಕ್ಕೆ 100 ಇದು ರೈತ ವಿರೋಧಿ ಅನ್ನೋದು ಕಣ್ಣು ತೆರೆಸಿದವರಿದ್ರೆ ನಮ್ಮ ಒಂದಷ್ಟು ಜನ ಪತ್ರಕರ್ತರ ಮಿಡ್ತರು ಖಂಡಿತವಾಗಿ
ನಿಧಾನವಾಗಿ ಅವರು ನಮಗೆ ಇದನ್ನು ತಲೆಗೆ ನಮ್ಮ ತುಂಬಲಿಕ್ಕೋಸ್ಕರ ನಮ್ಗೆ ಗೊತ್ತಾಯಿತು ಇವರು ಡ್ಯಾಮ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಹೇಳಿ ನಾನು ಅವರಿಗೂ ಕೂಡ ಈ ಒಂದು ವೇದಿಕೆ ಮೂಲಕ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಕೊನೆಯದಾಗಿ ಹೇಳುವುದಿಷ್ಟೇ, ಸಿದ್ದಾಪುರ ಏತ ನೀರಾವರಿಯ ಬಿಟ್ಟು ಹೋದ ಎಲ್ಲ ಭಾಗಗಳಿಗೆ ನೀರು ಕೊಡಿ, ಜಾಕ್ವೆಲ್ ಅಂದರೆ ಕೆಳಗಡೆ ಮಾಡಿ, ನಾವೆಲ್ಲೂ ನೀರು ಕೊಡಲಿಕ್ಕೆ ವಿರೋಧ ಇಲ್ಲ. ಆದರೆ ನಿಮ್ಮ ಹಠ ಸಾಧನೆ ಮಾಡಲಿಕ್ಕೆ ಕೊಟ್ಟರೆ ನಾವು ಕೂಡ ಹಠ ಸಾಧನೆಯನ್ನು ಮಾಡ್ತೇವೆ, ಸಿದ್ದಾಪುರ ಜನತೆಗೆ ನೀರನ್ನು ಕೊಟ್ಟೇ ಕೊಡಿಸ್ತೇವೆ ಅನ್ನುವಂಥ ಮಾತನ್ನು, ಎಷ್ಟೋ ಜನರಿಗೆ ನೀರನ್ನು ಕೊಟ್ಟೇ ಕೊಡಿಸ್ತೇವೆ ಮಾತನ್ನು ಹೇಳ್ತಾ, ಬಲದಂಡ ಯೋಜನೆ ಕೂಡ ಜಾರಿಗೆ ಮಾಡಿಸ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ತಮಗೆಲ್ಲ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.